ನಗೋದೇ ಆಸ್ತಿ ಅಂದಮೇಲೆ ನಗ್ತಾ ಇರೋಣ ಜಾಸ್ತಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಲಾಸ್ಟ್ 15 ಡೇಸ್ ಬ್ಯಾಕ್ ಇಲ್ಲಿ ಆದಿಯೋಗಿ ಹೋಗಿದ್ನಲ್ಲ, ಅಲ್ಲಿ ಲೇಜರ್ಸ್ ಎಲ್ಲ ಬಿಟ್ಟಿದ್ರಲ್ಲ, ನಿಮಗಾಗಿ ಶಿವರಾತ್ರಿಗೆ ಅಂತಂದು ಹೇಳಿ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮಗೆ ಶಿವನ ಮೇಲೆ ಒಂದು ಕಡೆ ಅರ್ಧ ಚಂದ್ರ ಕಾಣ್ತಾ ಇದ್ದಾನಲ್ಲ, ಆ ಅರ್ಧ ಚಂದ್ರದಿಂದ ಲೇಜರ್ಸ್ ಸ್ಟಾರ್ಟ್ ಆಗಿ ತುಂಬ ಚೆನ್ನಾಗೈತಿ. ನಾನು ನಿಮಗೋಸ್ಕರನೇ ವಿಡಿಯೋ ಮಾಡ್ಕೊಂಬಂದಿದ್ದು. ನೀವು ಅಲ್ಲಿಗೆ ಹೋಗಿ ನೋಡದೇ ಇದ್ದರೂ ಪರವಾಗಿಲ್ಲ, ಈ ವಿಡಿಯೋದಲ್ಲೇ ನೋಡ್ಬೋದು. ನೀವು ಬಹಳ ಚೆನ್ನಾಗಿ ಇದನ್ನು ಲೇಸರ್ಸ್ ಬಿಟ್ಟಿದ್ದಾರೆ. ಇದು ಕಲ್ಪನೆನೇ ಅಲ್ಲ, ಸೃಷ್ಟಿ ಮಾಡಿಕೊಂಡು ಶಿವನ ಕತ್ತಲ್ಲಿ ಪ್ರತಿಯೊಂದು ಶಿವನ ಧ್ಯಾನ, ಶಿವನ ನೃತ್ಯ ಎಲ್ಲವನ್ನೂ ತೋರಿಸ್ತಾ ಹೋಗ್ತಿದ್ದಾರೆ. ನೀವು ಸ್ಕಿಪ್ ಮಾಡದೆ ನೋಡ್ಕೋತಾ ಬಂದರೆ ಅಂತಂದರೆ ಕರೆಕ್ಟಾಗಿ ನಿಮಗೆ ಎಲ್ಲ ಕಾಣಿಸುತ್ತೆ. ಇವಾಗ ಇಲ್ಲಿ ಲೇಜರ್ಸ್ ಯಾವಾಗ ಬಿಡ್ತಾರೆ ಅಂತಂದರೆ 7:25 to 7:35ವರೆಗೂ ಬಿಡ್ತಾರೆ, 10 ಮಿನಿಟ್ಸ್. ನೋಡಿರಿ ಇವಾಗ ಸ್ಟಾರ್ಟ್ ಆಯ್ತು ನೋಡಿರಿ. ಬರೀ ಎಲ್ಲ ಕತ್ಲು ಮಾಡಿಬಿಟ್ಟು ಶಿವಂದು ತಲೆ ಮೇಲೆ ಅರ್ಧ ಚಂದ್ರ ಇದೆಯಲ್ಲ, ಮತ್ತು ಅವನದು ತಿಲಕ, ಅವೆರಡರಿಂದ ಸ್ಟಾರ್ಟ್ ಆಗೈತಿ. ಭಾಳ ಮೈ ಪುಳುಕ ಆಗ್ತೈತಿ ನೋಡೋಕೆ. ಆ ಕಲೆಗಾರನಿಗೆ ಒಂದು ಹ್ಯಾಟ್ಸಾಪ್. ನೀವು ನೋಡ್ತಾ ಬರ್ರಿ, ಭಾಳ ಚೆನ್ನಾಗಿ ಅನಿಸುತ್ತೆ. ಹಾಗೆ ಶಿವ ವಿಷಕಂಠ ಆಗಿರೋದ್ರಿಂದ ಅವನ ಕತ್ತೆಲ್ಲ ಬ್ಲೂಯಿಶ್ ಆಗಿ ತೋರಿಸ್ತಾರೆ ನೋಡ್ರಿ. ಆಮೇಲೆ ಅರ್ಧ ನಾರೀಶ್ವರ ಆಗಿರೋದ್ರಿಂದ ಶಿವ ಆ ಲೈಟಿಂಗ್ಸಲ್ಲೇ, ಆ ಲೇಸರ್ಸಲ್ಲೇ ಒಂದು ಕಡೆ ಶಿವ ರುದ್ರಾಕ್ಷಿ ಮಾಲೆ ಇದ್ದರೆ, ಇನ್ನೊಂದು ಕಡೆ ಅವಳದು ಪಾರ್ವತಿದು ಸೀರೆ ಎಲ್ಲ, ಮತ್ತು ಈ ಸರ್ಪ ಬಂದುಬಿಟ್ಟು ಕೊಳ್ಳಿಗೆ ಸುತ್ತ ಹಾಕ್ಕೊಳ್ಳೋದು, ಮತ್ತು ಋಷಿಮುನಿಗಳು ಎಲ್ಲ ನೃತ್ಯ ಮಾಡೋದು, ಧ್ಯಾನ ಮಾಡೋದು, ಮತ್ತು ಶಿವನ ಕತ್ತಲ್ಲೇ ಶಿವನೇ ಧ್ಯಾನ ಮಾಡ್ತಿರೋ ರೀತಿ, ಮತ್ತು ಶಿವ ಪಾರ್ವತಿಯರು ನೃತ್ಯ ಮಾಡೋ ರೀತಿ, ಇನ್ನೂ ಹಲವಾರು ನಾನು ಹೇಳೋಕ್ಕಿಂತ ನೀವು ನೋಡ್ತಾ ಹೋದರೆ ಚೆನ್ನಾಗಿರುತ್ತೆ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. ಇಲ್ಲಿ ನೋಡಿ, ಶಿವನ ಕತ್ತಲ್ಲೇ ಶಿವ ಧ್ಯಾನ ರೂಪಿಯಾಗಿ ಕೂತಿದ್ದಾನ. ನೋಡಲಿಕ್ಕೆ ಬಹಳ ಖುಷಿ ಆಗುತ್ತಲ್ವಾ? A yogi, as he was the first one, the Adiyogi. ಋಷಿಮುನಿಗಳು ನೋಡಿ ಮುಂದೆ. When his stillness lasted for years on end, curious onlookers melted away. Only 7 seekers remained, as they could not tear themselves away from him.
transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unriddled ಈಶಾ wide ಫೌಂಡೇಶನ್ ಆದಿಯೋಗಿ ನೋಡಕ್ಕೆ ಹೋದ್ರಿ ಅಂತಂದರೆ ಮಿಸ್ ಮಾಡದೇ ಈ ಲೇಜರ್ಸ್ ಮಾತ್ರ ನೋಡ್ಕೊಂಡು ಬಂದ್ರಿ. ಪ್ಲ್ಯಾನ್ ಮಾಡಿಕೊಂಡು ಈವ್ನಿಂಗ್ಗೆ ಹೋದರೆ ನೀವು ಅಂತಂದರೆ ಇದನ್ನು ನೋಡ್ಕೊಂಡು ಬರ್ಬೋದು. ಹಾಗೆ ನಿಮಗೆಲ್ಲ ಈ ಲೇಜರ್ಸ್, ಈ ಶಿವನ ಅವತಾರಗಳು ಮತ್ತು ನಾನು ಮಾಡಿದ್ದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗಿತ್ತು ಅಂತಂದೇಳಿ ಅವರು ನೋಡ್ಕೋತಾರೆ. ಹಾಗೆ ಕಮೆಂಟ್ ಮಾಡಿ ನಾನು ನಿಮಗೆ ಮಾಡಿದ್ದ ಹೆಲ್ಪ್ ಆಯಿತೋ ಇಲ್ಲೋ ಅಂತಂದೇಳಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ನಗ್ತಾ ನಗ್ತಾ ಇರೋಣ ಫ್ರೆಂಡ್ಸ್. ನಗೋದೇ ಸ್ವರ್ಗ. ಆ ನಗು, ಆ ಸ್ವರ್ಗ ನಿಮ್ಮೆಲ್ಲರ ಹತ್ರ ಸದಾ ಇರಲಿ ಅಂತ ಆಶಿಸುತ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡಿ ಮತ್ತೆ ನಿಮಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. I want to have ಅಲ್ಲಿವರೆಗೂ